ರಾಹುಲ್ ಗಾಂಧಿ ಅವರು ಮಾಧ್ಯಮದಲ್ಲಿ ವೋಟ್ ಚೋರಿ ಪುಸ್ತಕ ಹಿಡ್ಕೊಳ್ಳೋದು ಪೆನ್ ಹಿಡ್ಕೊಳ್ಳೋದು ತೋರ್ಸೋದು ಇಷ್ಟೇ ಉತ್ತರ ಕೊಟ್ರು. ನಿನ್ ವೋಟ್ ಚೋರಿ ಬೋಗಸ್, ವೋಟ್ ಚೋರಿ ಬೋಗಸ್. ಯಾರು ಸತ್ತೋಗಿದ್ದಾರೆ, ಯಾರ್ಯಾರು ಪಾಕಿಸ್ತಾನದವ್ರು ಬಂದಿದ್ದಾರೆ, ಯಾರ್ಯಾರು ಬಾಂಗ್ಲಾದೇಶದವ್ರು, ಅವರೆಲ್ಲರದು ಡಿಲೀಟ್ ಆಗಿದೆ. ರಾಹುಲ್ ಗಾಂಧಿ ಮೇಲೆ ರಚ್ಚಿಗೆತ್ತ ಆರ್ ಅಶೋಕ್, ನಿಮ್ಮ ವೋಟ್ ಚೋರಿ ಆರೋಪ ಎಲ್ಲ ಬೋಗಸ್. ನಿಜವಾಗಿಯೂ ವೋಟ್ ಚೋರಿ ಆಗಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿ. ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ನಿಂತ್ಕೊಂಡಿದೆ, ಇಲ್ಲೂ ಎಷ್ಟು ದಿವಸ ಮೆರಿತೀರಾ ಮೆರೀರಿ, ನಿಮಗೂ ಇಲ್ಲೂ ನೋಡ್ಕೊಂತೀವಿ ಅಂತ ಆರ್ ಅಶೋಕ್. ಕಾಂಗ್ರೆಸ್ಸಿಗೆ ಆರ್ ಅಶೋಕ್ ಅವರು ಹೇಗೆ ಬೆಂಡುತ್ತಾರೆ ನೀವೇ ನೋಡಿ. ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲನ್ನ ಕಾಣ್ತಾರೆ, ಆ ಸೋಲಲ್ಲೆಲ್ಲ ಅವರು ಮತಚೋರಿಯನ್ನ ಕಾಣ್ತಾರೆ. ಆ ಬ್ರ್ಯಾಂಡ್ ಇಟ್ಕೊಂಡು ಏನ್ ಹೊರಟಿದ್ರು ಅವರು ಚುನಾವಣೆಗಳಿಗೆ, ದೆಹಲಿ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ. ಈಗ ಬಿಹಾರ ಜನತೆ ದೊಡ್ಡ ಕ್ಯಾಂಪೇನ್ ಮಾಡಿದ್ದು ಬಿಹಾರದಲ್ಲೇ ವೋಟ್ ಚೋರಿ ಬಗ್ಗೆ ದೊಡ್ಡ ಕ್ಯಾಂಪೇನ್. ಕಳೆದ ಒಂದು ತಿಂಗಳು ರಾಹುಲ್ ಗಾಂಧಿ ಅವರು ಮಾಧ್ಯಮದಲ್ಲಿ ವೋಟ್ ಚೋರಿ ಪುಸ್ತಕ ಹಿಡ್ಕೊಳ್ಳೋದು ಪೆನ್ ಹಿಡ್ಕೊಳ್ಳೋದು ತೋರ್ಸೋದು ಇಷ್ಟೇ ಮಾಡಿದ್ದು. ಜನ ಉತ್ತರ ಕೊಟ್ರು, ನಿನ್ ವೋಟ್ ಚೋರಿ ಬೋಗಸ್. ಬೇಕಾದ್ರೆ ಚಪ್ಪಲಿ ಹೊಡ್ಸ್ಕೊಂಡ್ಬಿಡ್ತೀನಿ, ಬಡಿಯಾ ಬಡಿಯಾ, ಆದ್ರೆ ಅಂತ ಮಾತ್ರ ಅನ್ಬೇಡ, ನನಗೆ ಇಲ್ಲಿಂದ ಉರ್ದೋಗುತ್ತೆ. ಮತ್ತೆ ಏನು ವೋಟರ್ ಲಿಸ್ಟ್ ಅಲ್ಲಿ ಇತ್ತಲ್ಲ SIR, ಅದರಲ್ಲಿ ಸುಮಾರು 40-50 ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ ಅಂತ. ಹೌದು, ಯಾರ್ಯಾರ್ದು ಡಬಲ್ ಹೆಸರಿತ್ತು, ಯಾರ್ಯಾರು ಸತ್ತೋಗಿದ್ದಾರೆ, ಯಾರ್ಯಾರು ಪಾಕಿಸ್ತಾನದವ್ರು ಬಂದಿದ್ದಾರೆ, ಯಾರ್ಯಾರು ಬಾಂಗ್ಲಾದೇಶದವ್ರು, ಅವರೆಲ್ಲರದು ಡಿಲೀಟ್ ಆಗಿದೆ. ಅಂದ್ರೆ ಏನು, ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಇದರಲ್ಲಿ ತಪ್ಪೇನು? ನಿಮ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಏಜೆಂಟ್, ಚುನಾವಣಾ ಏಜೆಂಟ್ ಅವತ್ತೇ ಯಾರಾದರೂ ಹೆಸರು ಡಿಲೀಟ್ ಮಾಡಬೇಕು ಅಂತ ಬಂದಾಗ ನೀವು ಕಂಪ್ಲೇಂಟ್ ಆರಾಮ್ಸೆ ಕೊಡ್ಬೋದಾಯ್ತು, ಅಬ್ಜೆಕ್ಷನ್ ಮಾಡಬಹುದಾಯ್ತು. ಏನು ಮಾಡಿಲ್ಲ. ಈಗ SIR ಸರಿ ಇಲ್ಲ, ವೋಟ್ ಚೋರಿ ಆಗಿದೆ, ಎಲೆಕ್ಟ್ರಾನಿಕ್ ಮಿಷಿನ್ ಸರಿ ಇಲ್ಲ ಅಂತ ಹೇಳಿದ್ರೆ ಸೋತ್ ಮೇಲೆ ಹೇಳೋದ್ರ ಬದಲು ಮುಂಚೆನೆ ಶುರು ಮಾಡ್ಕೊಳ್ಳಿ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ರಬಿಶ್. ಇನ್ಮೇಲೆ ಸೋತ್ ಮೇಲೆ ಈ ಡೈಲಾಗ್ ಹೊಡೆದ್ರೆ ನಿಮ್ಮನ್ನ ಯಾರು ನಂಬಲ್ಲ. ಮಕಾಡೆ ಮಲಗ್ಬಿಟ್ಟಿದ್ದೀರಾ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ದೇಶದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗ್ಬಿಟ್ಟಿದೆ. ಇನ್ನೇನು ಅವ್ರಿಗೆ ಉಳಿದಿಲ್ಲ. ಇನ್ನಿರೋದು 2 ವರ್ಷ ಕರ್ನಾಟಕದಲ್ಲಿ. ಅಷ್ಟ್ರಲ್ಲಿ ಏನ್ ಕೌರ್ಗಂಬೇಕು ಎಲ್ಲ ಕೌರ್ಗಂಬಿಡ್ರಿ. ಅದಾದ್ಮೇಲೆ ದೇಶದಲ್ಲಿ ನಿಮ್ಗೆಲ್ಲೂ ಕೌರಕ್ಕೆ, ನುಂಗಕ್ಕೆ, ಲೂಟಿ ಮಾಡಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಅವಕಾಶ ಸಿಗಲ್ಲ. ಅಯೋಗ್ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಲೂಟಿ ಹೊಡೆಯಕ್ಕೆ ಏನಾಯ್ತೋ ಮಾಡ್ಬಿಡಿ. ಇದು ಬಿಹಾರದ ಜನತೆ ಕೊಟ್ಟಂತ ತೀರ್ಪು. ಬಿಹಾರದ ಜನತೆ ಕೊಟ್ಟಂತ ತೀರ್ಪಿಗೆ ನೀವು ವೋಟ್ ಚೋರಿ ಅನ್ನೋ ಹೆಸರು ಹೇಳಿ ಅವಮಾನ ಮಾಡ್ತಾ ಇದ್ದೀರಾ. ಇಡೀ ಬಿಹಾರ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಾ. ಯಾರ್ಯಾರು ವೋಟ್ ಹಾಕಿದಾರೋ ಆ ಬಿಹಾರದ ಜನತೆಗೆ ಅಪಮಾನ ಮಾಡ್ತೀರಾ. ಅಡ್ಡ ನಾನೇನ್ ಹೇಳಣ್ಣ, ಒಂದು ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳಬೇಕು. ಯಾಕೆ ಕರ್ನಾಟಕದಲ್ಲಿ ಆದಾಗ ಜೋರಾಗಿ ಮಾತಾಡಿದ್ರಿ, ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನ್ ಬಹಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ. ಈಗಲೂ ಸೋತಿದ್ರಲ್ಲ, ಮಾಡ್ರಿ. ಯಾಕೆ? ಅಯ್ಯೋ ಅಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ರಾಂಗ್ ಆಗ್ತಾ ಇದೆಯಾ? ಆರಾಮ ಕೂತ್ಕೊಳಮ್ಮ. ಅಯ್ಯಯ್ಯೋ, ಈಗ ಮಾತ್ರ ವೋಟ್ ಚೋರಿ. ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ. ಇನ್ನಾದ್ರೂ ಬುದ್ಧಿ ಕಲೀರಿ ಅನ್ನೋ ಮಾತನ್ನೇ ಹೇಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಆರ್ ಅಶೋಕ್ ಅವರು ರಾಹುಲ್ ಗಾಂಧಿಗೆ ಹೇಗೆ ಬೆಂಡುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಎಂಬ ಆರೋಪ ಹಾಕಿ ಈಗ ಅವರಿಗೆ ಸೀಟ್ ಇಲ್ಲದಂಗಾಗಿದೆ. ನಿಮಗೇನನ್ಸುತ್ತೆ? ಇಲ್ಲಿ ನಿಜವಾಗಿಯೂ ವೋಟ್ ಚೋರಿ ಆಗಿದೆಯಾ ಅಥವಾ ಬಿಜೆಪಿ ಸ್ವಂತ ಬಲದಿಂದ ಎಲೆಕ್ಷನ್ ಗೆದ್ದಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.